ಅಣ್ಣನ ಮನೆಯಲ್ಲಿದ್ದ ಆ ಹೆಣ್ಮಗಳು ಒಂದು ದಿನವೂ ನೆಮ್ಮದಿ ಆಗಿರಲಿಲ್ಲ. ನಿನ್ನ ಮದುವೆಗೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಅಂತ ಕೊಡಬಾರದ ಕಾಟ ಕೊಟ್ಟಿದ್ದ. ಬೆನ್ನಿಗೆ ಬಿದ್ದವಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂತೆ ಈಕೆ ಸಾವನ್ನೇ ಬಂಡವಾಳ ಮಾಡಿಕೊಂಡು ಲಕ್ಷ ಲಕ್ಷ ಪೀಕಿದ್ದಾನೆ. ಅಣ್ಣಂದ ಹೊಡಿತಾನ ಇಷ್ಟು ಹೊಡೆಸೋದನ್ನ ಯಾಕಪ್ಪ ನಾನು ಅಂತ ಸರ್ ಆಕೆ ಸ್ವತಃ ಬಾಯಿಲೆ ಹಿಡೋ ಮಾಡ್ಯಾರ ಹುಡುಗಿ. ಅಣ್ಣ ತಂಗಿ ಸಂಬಂಧವನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಅಣ್ಣನ ಪಾಲಿಗೆ ತಂಗಿ ಇನ್ನೊಬ್ಬ ತಾಯಿ ಆಗಿದ್ರೆ, ತಂಗಿ ಪಾಲಿಗೆ ಅಣ್ಣನೇ ದೊಡ್ಡ ಶಕ್ತಿಯಾಗಿರ್ತಾನೆ. ಪ್ರತಿಯೊಬ್ಬ ಅಣ್ತಮ್ಮರಿಗೂ ತಮ್ಮ ಅಕ್ಕ ತಂಗಿಗೆ ಒಂದೊಳ್ಳೆ ಬದುಕು ಕಟ್ಕೊಡ್ಬೇಕು, ಒಳ್ಳೆ ಹುಡುಗನನ್ನ ತಂದು ಮದುವೆ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ಈತ ಸ್ವಂತ ತಂಗಿ ಪಾಲಿಗೆ ಶತ್ರುವಾಗಿದ್ದಾನೆ. 10 ರಿಂದ 15 ಲಕ್ಷ ಕೊಟ್ಟು ಮದುವೆ ಮಾಡಬೇಕಾಗುತ್ತೆ ಅಂತ ಕೊಡಬಾರದ ಹಿಂಸೆ ಕೊಟ್ಟು ಸಾಯೋ ಹಾಗೆ ಮಾಡಿದ್ದಾನೆ. ಇಷ್ಟೇ ಅಲ್ಲ, ತಂಗಿ ಸಾವನ್ನೇ ಬಂಡವಾಳ ಮಾಡಿಕೊಂಡವ ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡು ನುಂಗಿ ನೀರು ಕುಡಿದಿದ್ದಾನೆ. ಅಣ್ಣ ಅತ್ತಿಗೆ ಕಾಟ, ಸಾವಿನ ಮನೆ ಸೇರಿದ್ಲು ತಂಗಿ. ಜಗತ್ತಲ್ಲಿ ಎಂಥೆಂಥ ಜನ ಇರ್ತಾರೆ ನೋಡಿ. ಅಣ್ಣ ಅತ್ತಿಗೆ ಚಿತ್ರಹಿಂಸೆಗೆ ಬಲಿಯಾದವಳೆ ಈ ಅಮಾಯಕಿ ಮೋನಾಬಾಯಿ. ಅಪ್ಪ ಅಮ್ಮ 3 ಜನ ಸಹೋದರರಿದ್ರೂ ನೆಮ್ಮದಿ ಇಲ್ಲದ ಬದುಕು. ಹೆತ್ತವರು ಹಾಗೂ ಈಕೆ ಮಧ್ಯೆ ಅದೇನ್ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ತಂದೆ ತಾಯಿ ಇದ್ರೂ ದೊಡ್ಡಣ್ಣನ ಜೊತೆ ಯಾದಗಿರಿಯ ಸುರಪುರ ತಾಲೂಕಿನ ದಂಡ ಸೊಲ್ಲಾಪುರ ತಾಂಡಾದಲ್ಲಿ ವಾಸವಾಗಿದ್ಲು. ಅಣ್ಣ ಅತ್ತಿಗೆ ಜೊತೆಗಿದ್ದವಳಿಗೆ ಒಂದು ದಿನವೂ ಸಂತೋಷ ಕಂಡಿರಲಿಲ್ಲ. ಅಣ್ಣ ಹೊಡೆದು ಬಡೆದು ಮಾಡಿದ್ರೆ ಅತ್ತಿಗೆ ಆದವಳು ಮಾತಲ್ಲೇ ಚುಚ್ಚಿ ಚುಚ್ಚಿ ಕೊಲ್ತಿದ್ಲು. ನಿನ್ನೆ ಮದುವೆ ಮಾಡೋಕೆ 10 ರಿಂದ 15 ಲಕ್ಷ ಆಗುತ್ತೆ, ನಮ್ಮಿಂದ ಅಷ್ಟೆಲ್ಲ ಆಗಲ್ಲ, ಎಲ್ಲಾದ್ರೂ ಹೋಗಿ ಸಾಯಿ ಅಂತ ರೌರವ ನರಕ ತೋರಿಸಿದ್ರು. ಅಣ್ಣ ಅತ್ತಿಗೆ ಕಾಟಕ್ಕೆ ನೊಂದು ಬೆಂದವಳು ಸಾಯೋ ನಿರ್ಧಾರ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಯಾವಾಗ ಮೋನಾಬಾಯಿ ಹೆಣವಾದ್ಲೋ, ಕಿಲಾಡಿ ದಂಪತಿ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ದುಡ್ಡು ದುಡ್ಡು ಅಂತ ಬಾಯ್ಬಿಡ್ತಿದ್ದವರು ರೈತ ಮಹಿಳೆಯ ಆತ್ಮಹತ್ಯೆ ಅಂತ ಬಿಂಬಿಸಿ ಸರ್ಕಾರದಿಂದ ಪರಿಹಾರ ಪಡೆದಿದ್ರು. ಮೋನಾಬಾಯಿ ಸಂಬಂಧಿಕರೆಲ್ಲ ಅಣ್ಣ ಹಬ್ಬಿಸಿದ್ದ ಸುದ್ದಿಯೇ ನಿಜ ಅಂತ ನಂಬಿದ್ರು. ಆದ್ರೆ ಮೃತ ಮೋನಾಬಾಯಿ ಸಾಯೋ ಮೊದಲೇ ವಿಡಿಯೋ ಮಾಡಿದ್ಲು. ನನ್ನ ಅಣ್ಣ ಹೊಡಿತಾನೆ, ಅತ್ತಿಗೆ ಜಗಳ ಆಡ್ತಾಳೆ, ನಾನು ಸಾಯ್ತಿದ್ದೀನಿ ಅಂತ ತನ್ನ ಕಷ್ಟ ಹೇಳ್ಕೊಂಡಿದ್ಲು. 8 ತಿಂಗಳಿನಿಂದ ಈ ವಿಡಿಯೋ ಯಾರಿಗೂ ಸಿಗದೆ ನೋಡ್ಕೊಂಡಿದ್ದ. ಆದ್ರೀಗ ಮೋನಾಬಾಯಿಯ ವಿಡಿಯೋ ಹೊರಬೀಳ್ತಾ ಇದ್ದಂತೆ ಪಾಪಿ ಅಣ್ಣನ ಅಸಲಿ ಸತ್ಯ ಬಯಲಾಗಿದೆ. ಸಾವಿನ ಅಸಲಿ ಸತ್ಯ ಬಚ್ಚಿಟ್ಟು ಸರ್ಕಾರದಿಂದ ಪರಿಹಾರ ಪಡೆದವನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಮೋನಾಬಾಯಿ ಸಂಬಂಧಿಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆ ಹುಡುಗಿಗೇನ ಸರ ಭಾಳ ಟಾರ್ಚರಿತ್ತು ಮನೆಯಲ್ಲಿ. ಅವ್ರ ವೈನಿ ನೀ ಸಾಯ್ಬೇಡ್ದನು, ನೀ ಸತ್ರ ಒಳ್ಳೇದಾಗ್ತದೆ, ನಿನಗೆ ಯಾರು 10-15 ಲಕ್ಷ ರೂಪಾಯಿ ಕೊಟ್ಟು ನಿನಗೆ ಯಾರು ಲಗ್ನ ಮಾಡಿಸ್ಬೇಕು, ನಿಮ್ಮ ತಾಯಿ ತಂದೆ ಗಳಿಸಿ ಕೊಟ್ರೆ ನಮ್ಮ ಮನ್ಯಾಗ ಯಾಕೆ ಬಿದ್ದಿದ್ದು ನೀನು, ಸತ್ರ ಪಾಡ ಆತಂತ ಭಾಳ ಟಾರ್ಚರಿತ್ತು ಆ ಹುಡುಗಿಗೆ. ನಮ್ಮಣ್ಣ ಭಾಳ ಹೊಡೆದಾನ, ನಾ ಎಣ್ಣೆ ಕುಡ್ದೀನಿ, ನನಗೆ ಪರಿಸ್ಥಿತಿ ಬಂದದ್ದು ಯಾರಿಗೆ ಬರಬಾರ್ದು, ನಾ ಎಣ್ಣೆ ಕುಡ್ದೀನಿ, ನಾ ಸಾಯ್ತೀನಿ ಅಂತ ತೀರ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ತಂಗಿ ಮದುವೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಸಾಯೋ ಹಾಗೆ ಮಾಡಿದ್ದ. ಸಪ್ ಮೇಲೂ ತಂಗಿ ಸಾವನ್ನೇ ಬಂಡವಾಳ ಮಾಡಿಕೊಂಡು ಹಣ ನುಂಗಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.